ಸರ್ ಸರ್ ಇವ್ರದ್ದು ಅಪ್ ಅಂಡ್ ಡೌನ್ ತುಂಬಾ ಜಾಸ್ತಿ ಇದೆ, ಬಟ್ ರಫ್ ಅಂಡ್ ಟಫ್ ಮೇಂಟೆನೆನ್ಸ್ ಹೆವಿ ಮೇಂಟೆನೆನ್ಸ್. ಅದು ಚೂರ್ನು ಆಯಿಲ್ ಹಾಕಲ್ಲ, ಅಷ್ಟು ಮೇಂಟೈನ್ ಮಾಡಲ್ಲ, ಕ್ಲೀನ್ ಮಾಡಲ್ಲ. ನನಗೆ ರಫ್ ಅಂಡ್ ಟಫ್ ಇರೋದು ಒಂದು ಸೈಕಲ್ ಬೇಕಾಯ್ತು ಸರ್. ಹರ್ಕ್ಯುಲಸ್ ನಿಮಗೆ ಬಂದ್ಬಿಟ್ಟು ಅಲಾಯ್ ಫ್ರೇಮ್ ಬಂದ್ಬಿಟ್ಟು ನಿಮಗೆ ಅರೌಂಡ್ 18,500 ಆಗುತ್ತೆ ಸರ್. ಪ್ರೀಮಿಯಮ್ದು ಗ್ಲಾಸ್ ಫಿನಿಶಿಂಗ್ ಆ್ಯಂಡ್ ಫಾರಿನ್ ಬ್ರ್ಯಾಂಡ್ ಲೂಸಿಫೈರು ನೋಡಿ. ನಿಮಗೆ ಫಿನಿಶಿಂಗ್ ಕೂಡ ಹೆಂಗಿದೆ, ಇಲ್ಲಿರೋ ಸೈಕಲ್ಗಳಿಗಿಂತ ಎಲ್ಲ ಫುಲ್ಲಿ ಲೈಟ್ ವೆಯ್ಟ್ ಸೈಕಲ್. ಸಿಂಗಲ್ ಹ್ಯಾಂಗಲ್ ಲಿಫ್ಟ್ ಮಾಡ್ಬೋದು ಬೇಕಿದ್ರೆ. 21 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಎರಡೂ ಫ್ರಂಟ್ ಆ್ಯಂಡ್ ಬ್ಯಾಕ್ ಯಾವ ಶಿಫ್ಟರ್ ಯೂಸ್ ಮಾಡಿದ್ದಾರೆ ಅಂದರೆ ಶಿಮೆನೋದಲ್ಲಿ ಮೋಸ್ಟ್ ಯೂಸ್ಡ್ ಗೇರ್ ಬಾಕ್ಸ್ ಅಂದರೆ ಇದು ಶಿಮೆನೋ ಟೋನಿ. ನೀವು ಹೆಂಗೆ ರಫ್ ಯೂಸ್ ಮಾಡ್ತೀರಾ ಬ್ರೋ, ನೀವು ಎಷ್ಟೇ ಥರ ರಫ್ ಯೂಸ್ ಮಾಡಿದ್ರು ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ತಿರ್ಬೇಕಾದ್ರೆ ಗೇರ್ ಶಿಫ್ಟ್ ಮಾಡ್ತಿರಲ್ಲ, ಹಿಂಗೆ ಶಿಫ್ಟ್ ಮಾಡ್ಬಿಟ್ಟು ಯಾವುದೇ ಕಾರಣಕ್ಕೂ ಹಿಂಗೆ ರಿವರ್ಸ್ ಪೆಡಲ್ ಮಾಡಬಾರ್ದು. ನೀವು ಒಂದು ಸ್ಪಿನ್ ಮಾಡ್ತೀರಾ ಅಂದರೆ ನೋಡಿ, ಸಿಂಗಲ್ ರೊಟೇಷನ್ ಎಷ್ಟೊತ್ತು ತಿರುಗುತ್ತೆ, ಮಿನಿಮಮ್ 40 to 50 ಸೆಕೆಂಡ್ ಕಂಟಿನ್ಯೂಸ್ಲಿ ಸ್ಪಿನ್ ಆಗುತ್ತೆ. ಆ್ಯಂಡ್ ನಿಮ್ಮ ಸೀಟ್ ಕೂಡ ಹೈಟ್ ಆಗುತ್ತೆ. ನಿಮಗೆ ರಿಮ್ಮು ಫ್ರೇಮ್ ಆಗಲಿ ಏನೇ ಆಗಲಿ ರಸ್ಟ್ ಬರೋ ಚಾನ್ಸೇ ಇಲ್ಲ. ಫುಲ್ಲಿ ವಾಟರ್ ಪ್ರೂಫ್. ಓಕೆನಾ. ನಿಮ್ಗೆ ಈ ಥರ ಫ್ರೇಮ್ ಒಳಗಡೆನೆ ಬರುತ್ತೆ. ಗೇರ್ ಆಗಲಿ ಆ್ಯಂಡ್ ಬ್ರೇಕ್ಸ್ ಆಗಲಿ ಯಾವುದು ನಿಮಗೆ ಎಕ್ಸ್ಪೋಸ್ ಆಗಲ್ಲ. ನಿಮಗೂ ಈ ಥರ ಒಳ್ಳೆ ಸೈಕಲ್ ಬೇಕಂದರೆ ಬೇಗ ವಿಸಿಟ್ ಮಾಡಿ. ಬೇಜಾನ್ ಕಲೆಕ್ಷನ್ ಇದೆ. ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ಥ್ಯಾಂಕ್ ಯು, ಬೈ. ನಮ್ಮ ಒಬ್ಬಿಗೆ ಇವತ್ತು ಒಬ್ಬ ಕಸ್ಟಮರ್ ಬಂದಿದ್ದಾರೆ. ಅದು ಅವರು ಬಂದ್ಬಿಟ್ಟು ದೂರದಿಂದ ಬಂದಿದ್ದಾರೆ ಅಂತ. ಅವ್ರು ಯಾವ ಸೈಕಲ್ ಪರ್ಚೇಸ್ ಮಾಡ್ತಾರೆ ಕೊಡೋಣ ಬನ್ನಿ. ಹಾಯ್ ಸರ್, ನಮಸ್ತೆ ಸರ್. ನಿಮ್ಮ ನೇಮ್? ಪ್ರತಾಪ್ ಸರ್. ಎಲ್ಲಿಂದ ಬಂದಿರೋ ಸರ್? ನಾಗಸಂದ್ರನಿಂದ ಬರ್ತಾ. ಯಾರಿಗೆ ನೋಡ್ತಾ ಇದೀರಾ ಸರ್ ಸೈಕಲ್? ಇವ್ರ ಹೈಟ್ ಗೆ ಮ್ಯಾಚ್ ಆಗಿರೋದು ಸೈಕಲ್ ನೋಡ್ತಾ ಇದೀವಿ ನಾವು. ಅದನ್ನು ನಮ್ಗೆ ಗೇರ್ ಸೈಕಲ್ ಬೇಕಾಯ್ತು. ಗೇರ್ ಸೈಕಲ್ ಯಾವ ತರ ಪರ್ಪಸ್ ಯೂಸ್ ಮಾಡ್ತಾರೆ ಸರ್? ರಫ್ ಅಂಡ್ ಟಫ್ ಅಂದ್ರೆ ನಿಮ್ಗೆ ಸ್ಟೀಲ್ ಫ್ರೇಮ್ ಇದೆ, ಅಲಾಯ್ ಫ್ರೇಮ್ ಇದೆ. ನೀವು ಯಾವ? ನಮ್ಗೆ ಲೈಟ್ ವೆಯ್ಟ್ ಇರಬೇಕು, ಮತ್ತೆ ಅವ್ನಿಗೆ ಹೈಟ್ ಮ್ಯಾಚ್ ಆಗೋದು ಇರ್ಬೇಕು. ನಮ್ಗೆ ಅವ್ರ ಫ್ಯೂಚರ್ ಹೈಟ್ ಸ್ವಲ್ಪ ಅಷ್ಟು ದಿನ ಯೂಸ್ ಮಾಡ್ಬೇಕು ನಾವು ಸರ್. ನಮ್ಮ ಹತ್ರ ನಿಮ್ಗೆ ಅಲಾಯ್ ಫ್ರೇಮ್ದು ಬೇಜಾನ್ ಇದೆ, ಹರ್ಕ್ಯುಲಸ್ ಇದೆ, ಅಂಡ್ ಟಾಟಾದಿದೆ, ಟ್ರೂಪರ್ ಇದೆ, ಅಂಡ್ HRX ಇದೆ. ನಿಮಗೆ ಒನ್ ಆಫ್ ದ ಬೆಸ್ಟ್ ಸೈಕಲ್ ಸಜೆಸ್ಟ್ ಮಾಡ್ಬೋದು ಸರ್. ಹರ್ಕ್ಯುಲಸ್ ಎಷ್ಟಿದೆ, ಬಟ್ ಗೇರ್ ಬಾಕ್ಸ್ ಎಲ್ಲ ಚೆನ್ನಾಗಿದೆ. ಇಟ್ ಈಸ್ ಎ ಬೇಸಿಕ್ ಗೇರ್ ಬಾಕ್ಸ್ ಸರ್. ಶಿಮೆನೋದು ಬೇಸಿಕ್ ಗೇರ್ ಬಾಕ್ಸ್ ಬರುತ್ತೆ ಇದರಲ್ಲಿ. ಓಕೆನಾ. ಇನ್ನೊಂಚೂರು ಅಪ್ಗ್ರೇಡ್ ಹೋಗ್ತೀರಿ ಅಂದರೆ ನಿಮಗೆ ಮೇಂಟೆನೆನ್ಸು ಕಮ್ಮಿ ಆಗುತ್ತೆ. ಜಾಸ್ತಿ ಮೇಂಟೆನೆನ್ಸ್ ಬರಬಾರ್ದು. ಬನ್ನಿ ಸರ್, ಒಂದು ಸೈಕಲ್ ಕೊಡ್ತೀನಿ ಬ್ರೋ. ಬನ್ನಿ, ಒಂದು ಹೊಸ ಸೈಕಲ್ ಇದೆ ಇಲ್ಲಿ, ಲೂಸಿಫೈರ್ L&T ಪ್ರೀಮಿಯಂ ಗ್ಲಾಸ್ ಫಿನಿಶಿಂಗ್ದು. ಪ್ರೀಮಿಯಮ್ದು ಗ್ಲಾಸ್ ಫಿನಿಶಿಂಗ್ ಆ್ಯಂಡ್ ಫಾರಿನ್ ಬ್ರ್ಯಾಂಡ್ ಲೂಸಿಫೈರು ನೋಡಿ. ನಿಮಗೆ ಫಿನಿಶಿಂಗ್ ಕೂಡ ಹೆಂಗಿದೆ, ನಿಮಗೆ ಬೇರೆದ್ರಲ್ಲಿ ಸ್ಟಿಕ್ಕರ್ ಕೊಡ್ತಾರೆ ಸರ್. ಓಕೆನಾ. ನಿಮಗೆ ಇದು ಬಂದ್ಬಿಟ್ಟು ಫುಲ್ಲಿ ಪೇಂಟ್ ಲೈಟ್ ವೆಯ್ಟೆಡ್ ಸ್ಟಿಕ್ಕರೇ ಅಲ್ಲ, ನಿಮಗೆ ಫುಲ್ಲಿ ಸ್ಪ್ರೇ ಪೇಂಟಿಂಗ್ ತರ ಗ್ಲಾಸ್ ಪೇಂಟಿಂಗ್. ಓಕೆನಾ. ನೋಡಿ, ನೀವು ಟಾರ್ಚ್ ಹಾಕಿ ಅದು ರಿಫ್ಲೆಕ್ಟ್ ಆಗುತ್ತೆ ನಿಮಗೆ ಬೇಕಿದ್ರೆ. ಗ್ಲಾಸ್ ಪೇಂಟಿಂಗ್ ಅದೇ ಫ್ಯೂಚರ್ ಇದರಲ್ಲಿ. ನಿಮ್ಮ ಟಾರ್ಚ್ ನಿಮಗೆ ರಿಟರ್ನ್ ಬರುತ್ತೆ, ಕಾಣಿಸುತ್ತೆ. ಓಕೆನಾ. ಬೇರೆದ್ ನೋಡಿ, ಅದೆಲ್ಲ ಫ್ರೇಮ್ ಇದೆಲ್ಲ ಬಂದ್ಬಿಟ್ಟು ಮ್ಯಾಟ್ ಫಿನಿಶಿಂಗು, ಸ್ಟಿಕ್ಕರ್ ಫಿನಿಶಿಂಗು. ಇದ್ರಲ್ಲಿ ನಿಮಗೆ ಆ ಥರ ರಿಫ್ಲೆಕ್ಟ್ ಆಗಲ್ಲ. ಮ್ಯಾಟ್ ಫಿನಿಶಿಂಗ್ ಅಲ್ಲಿ ತೋರಿಸ್ತೀನಿ ನೋಡಿ. ಇದು ಬರೀ ಸ್ಟಿಕ್ಕರ್ಸ್ ತಾನೇ? ಇದು ಸ್ಟಿಕ್ಕರ್ ಸರ್. ಅದು ನೋಡಿ, ನಿಮಗೆ ಇದರಲ್ಲಿ ರಿಫ್ಲೆಕ್ಟ್ ಆಗಲ್ಲ, ಬರೀ ಹೈಲೈಟ್ ಆಗುತ್ತೆ. ಆ್ಯಂಡ್ ನಿಮಗೆ ಇದರಲ್ಲಿ ಫ್ರಂಟು ಬಂದ್ಬಿಟ್ಟು ಅಡ್ಜಸ್ಟರ್ ಸಸ್ಪೆನ್ಷನ್ ಬರುತ್ತೆ, ಆ್ಯಂಡ್ ರಿಮೂವಬಲ್ ವೀಲು ವಿತ್ ಡಿಸ್ಕ್ ಬ್ರೇಕ್ ಬರುತ್ತೆ. ಬ್ಯಾಕ್ ಕೂಡ ಅಷ್ಟೇ, ನಿಮಗೆ 7 ಸ್ಪೀಡ್ ಬ್ಯಾಕ್ ಗೇರ್ ಬಾಕ್ಸ್ ಇದೆ. ಆ್ಯಂಡ್ ಶಿಮೆನೋ ಟೋರ್ನಿ, ಒರಿಜಿನಲ್ ಶಿಮೆನೋ ಟೋರ್ನಿ. ಆ್ಯಂಡ್ ನಿಮ್ಗೆ ಇದರಲ್ಲೂ ಡಿಸ್ಕ್ ಇರುತ್ತೆ. ನೀವಿನ್ನ ಅಪ್ಗ್ರೇಡ್ ಹೋಗ್ತೀರಾ ಅಂದರೆ ಅಲ್ಟಾಸ್ ಬರುತ್ತೆ, ಅಜರಾ ಬರುತ್ತೆ, 101 ಬರುತ್ತೆ, ಇನ್ನು ಎಷ್ಟೊಂದಿದೆ. ಡ್ಯೂರಬಿಲಿಟಿ ಮೇಂಟೈನ್ ಮಾಡಕ್ಕೆ ಮಾತ್ರ ಬಜೆಟ್ ಫ್ರೆಂಡ್ಲಿ ಗೇರ್ ಬಾಕ್ಸ್. ಇದೇ ಗೇರ್ ಸೈಕಲ್ ಆಗಿ. ಓಕೆ. ರಿವರ್ಸ್ ಪೆಡಲ್ ಮಾಡ್ಬೋದು. ಸೈಕಲ್ ತುಳಿಯೋಕ್ಕಿಂತ ಮುಂಚೆ ಫಸ್ಟ್ ಒಂದ್ಸಲ ನೀವು ಈ ಥರ ಫ್ರಂಟಿಗೆ ಸೆಟ್ ಮಾಡ್ಕೊಬೇಕು. ಓಕೆನಾ. ನೀವು ಹಿಂಗೆ ಸೆಟ್ ಮಾಡ್ಕೊಂಡು ತುಳಿದ್ರೆ ಗೇರ್ ಪ್ರಾಬ್ಲಮ್ಮೇ ಬರೋದಿಲ್ಲ. ಆ್ಯಂಡ್ ನಿಮಗೆ ಇದರಲ್ಲಿ ಗೇರಲ್ಲಿ ಫ್ಯೂಚರ್ಸ್ ಇದೆ. ಓಕೆನಾ. ತುಳಿಯೋಕೆ ಈಸಿ ಇರುತ್ತೆ. ಅಪ್ಪಲ್ಲಿದ್ದಾಗೆಲ್ಲ ಫುಲ್ಲು ಸ್ಮೂತಾಗಿ ಹೋಗ್ಬೋದು. ಆ್ಯಂಡ್ ಡೌನಲ್ಲಿದ್ದಾಗೆಲ್ಲ ಹಾರ್ಡಲ್ಲಿ ಹಾಕೊಂಡು ಆರಾಮಾಗಿ ಬರ್ಬೋದು. ಬೇರೆದ್ರಲ್ಲಿ ನಾರ್ಮಲ್ ಅದ್ರಲ್ಲಾದರೆ ಅಪ್ಪಲ್ಲಿ ತುಳಿಯೋಕೆ ಕಷ್ಟ, ಡೌನಲ್ಲಿ ಅದು ಸ್ಪೀಡ್ ಕಂಟ್ರೋಲೇ ಸಿಗಲ್ಲ, ಮಿಸ್ಬ್ಯಾಲೆನ್ಸ್ ಆಗಿ ಬೀಳೋ. ಗೇರ್ ಒಂದ್ಸಲ ಸರ್ ಇವಾಗ ಸೆಟ್ ಆಯ್ತು ಅಂದರೆ ನೀವು ಆರಾಮಾಗಿ ಬ್ಯಾಕ್ ಪೆಡಲ್ ಮಾಡ್ಬೋದು. ಆ್ಯಂಡ್ ನೀವು ಹಿಂಗೆ ಶಿಫ್ಟ್ ಮಾಡಿರ್ತೀರಲ್ಲ, ಇವಾಗ ಮಾಡ್ತೀರಾ ಅಂದರೆ ಶಿಫ್ಟರು ಬಂದ್ಬಿಟ್ಟು ನಿಮಗೆ ಚೂಸ್ ಮಾಡುತ್ತೆ. ಈ ಕಡೆ ತೆಳ್ಬೇಕು, ಗೇರ್ ಹಾಕು ಅಂತ ಹೇಳ್ತಾ ಇರುತ್ತೆ. ನೀವು ಹಿಂದೆ ಮಾಡ್ತೀರಿ ಅಂದ್ರೆ ಅದಕ್ಕೆ ಇದು ಸಿಗೋದಿಲ್ಲ. ಓಕೆನಾ. ಅಂಡ್ ನೀವು ಅದಕ್ಕೆ ಒಂದ್ಸಲ ಪೆಡಲ್ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ಯಾವಾಗ ನೀವು ಆರಾಮಾಗಿ ಬ್ಯಾಕ್ ಪೆಡಲ್ ಮಾಡ್ಬೋದು. ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅಂಡ್ ನಿಮ್ಗೆ ಸಸ್ಪೆನ್ಷನ್ ಇರೋದ್ರಿಂದ ಜಾಸ್ತಿ ಇಲ್ಲಿ ಪೇನ್ ಬರೋದಿಲ್ಲ. ಇಲ್ಲಿರುತ್ತಲ್ಲ ಸಸ್ಪೆನ್ಷನ್ ಇರುತ್ತಲ್ಲ, ನಿಮಗೆ ಸಸ್ಪೆನ್ಷನ್ನು ವರ್ಕ್ ಆಗುತ್ತೆ. ಇಲ್ಲಿ ಸಸ್ಪೆನ್ಷನ್ ವರ್ಕ್ ಆಗೋದ್ರಿಂದ
ನಿಮಗೆ ಪೇನ್ ಬರಲ್ಲ. ಇದ್ರಲ್ಲಿ ಸಸ್ಪೆನ್ಷನ್ ಮೇಂಟೆನೆನ್ಸ್ ಹೇಗಿದೆ? ಮೇಂಟೆನ್ ಸರ್ ವಾರಂಟಿ ಇರುತ್ತೆ, ತಲೆನೇ ಕೆಡ್ಸ್ಕೊಂಬೇಡಿ, ಅದು ಪ್ರಾಬ್ಲಮ್ಮೇ ಬರಲ್ಲ. ಅಂದ್ರೆ ಕೆಲವು ಬೈಕ್ಸ್ ಅಲ್ಲಿ ನೋಡ್ತದೆ ಆಯಿಲ್ ಲೀಕ್ ಆಗೋದು. ಸರ್ ಇದು ಆಯಿಲ್ ಬರೋದಿಲ್ಲ, ಇದು ಬಂದ್ಬಿಟ್ಟು ಸ್ಪ್ರಿಂಗ್ ಆಕ್ಷನ್ ಬರುತ್ತೆ. ಓಕೆ ಓಕೆನಾ. ಸೈಕಲ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಸ್ಪ್ರಿಂಗ್ ಸಸ್ಪೆನ್ಷನ್ ಯೂಸ್ ಮಾಡ್ತಾರೆ. ಅಂಡ್ ನಿಮಗೆ ನೆಕ್ಸ್ಟ್ ಬಂದ್ರೆ ಇದರಲ್ಲಿ ರೂಲ್ಸ್ ಇದೆ ಗೇರಲ್ಲಿ. ಓಕೆನಾ ಸರ್, ನೀವು 1 ಅಲ್ಲಿದೆ ಅಂದ್ರೆ ಇದು ಫ್ರಂಟ್ 1 ಅಲ್ಲಿದೆ ಅಂದ್ರೆ ಇಲ್ಲಿ ನೋಡಿ 1 ಇಂದ 5 ತನಕ ಯೂಸ್ ಮಾಡ್ಬೋದು. ಆಕ್ಚುಲಿ ರೂಲ್ಸ್ ಇರೋದು ಬಂದ್ಬಿಟ್ಟು 1 ಇಂದ 3 ತನಕ ಮಾತ್ರ. ಅಂಡ್ 2 ಅಲ್ಲಿ ಇತ್ತು ಅಂದ್ರೆ 3 ಇಂದ 5 ತನಕ, ಅಂಡ್ 3 ಅಲ್ಲಿ ಇತ್ತು ಅಂದ್ರೆ 5 ಇಂದ 7 ತನಕ. ನಿಮ್ಗೆ ಅಷ್ಟು ಅದು ಐಡಿಯಾ ಬಂದಿಲ್ಲ ಅಂದ್ರೆ ಇನ್ನೊಂದ್ ತರ ಮಾಡ್ಬೋದು ಬ್ರೋ. 1 ಅಲ್ಲಿ ಇದ್ರೆ 1 to 5 ತನಕ ಯೂಸ್ ಮಾಡ್ಬೋದು. 2 ಅಲ್ಲಿ ಇದ್ರೆ ನೀವೆಲ್ಲ ಯೂಸ್ ಮಾಡ್ಬೋದು. ಓಕೆನಾ. ಅಂಡ್ 3 ಅಲ್ಲಿ ಇದ್ರೆ 6 ಆಗ್ಬಿಡುತ್ತೆ ಅದು. ಓಕೆನಾ ಬ್ರೋ. ಅಂಡ್ ನಿಮ್ಗೆ ಇದರಲ್ಲಿ ಅಡ್ಜಸ್ಟಬಲ್ ಹ್ಯಾಂಡಲ್ ಬಾರು ಬರುತ್ತೆ ಬ್ರೋ. ಅವ್ರು ಇನ್ನ ಹೈಟ್ ಆಗ್ತಾರೆ ಫ್ಯೂಚರ್ ಅಲ್ಲಿ ಅಂದ್ರೆ ಈ ತರ ಒಂದ್ ರಿಂಗ್ ಬರುತ್ತೆ. ಈ ರಿಂಗ್ ಇದೆಯಲ್ಲ 1 2 3 ಈ ತರ ಇನ್ನ ನಿಮ್ಗೆ ರಿಂಗ್ ಹಾಕ್ಸ್ಕೊಂಡ್ರೆ ಹ್ಯಾಂಡಲ್ ಬಾರ್ ಕೂಡ ಹೈಟ್ ಆಗುತ್ತೆ. ನೀವು ಇವಾಗ ತುಳಿಬಹುದು. ಹಾಗೆ ಇದು ವೀಲ್ಸ್ ಚೇಂಜ್ ಮಾಡಬಹುದು. ವೀಲ್ ಚೇಂಜ್ ಮಾಡಬಹುದು ಸರ್ ಬೇಕಿದ್ರೆ. ನಿಮ್ಗೆ ಇದು 26 ಇದೆ, ನೀವು 27.5 ಕನ್ವರ್ಟ್ ಮಾಡ್ಕೊಬಹುದು ವೀಲ್ ಚೇಂಜ್ ಮಾಡ್ಕೊಂಡು. ಇದರಲ್ಲಿ ಇನ್ನೇನು ಇರೋದಿಲ್ಲ. ಅಂಡ್ ನಿಮ್ಗೆ ಇದ್ರಲ್ಲಿ ಅಲಾಯ್ ರಿಮ್ ಬರುತ್ತೆ, ರಿಮ್ಮು ಕೂಡ ಅಲಾಯ್ ಇರುತ್ತೆ ಸರ್. ಇದಕ್ಕಿಂತ ಕಾಂಪಿಟೇಟರ್ ನಮ್ಗೆ ಏನು ಆಪ್ಷನ್ಸ್ ಇದೆ ತೋರಿಸ್ತೀರಾ? ಇದು ಕಾಂಪಿಟೇಟರ್ ಆಗಿ 91 ಬರುತ್ತೆ, ಕಲ್ಸ್ಪೋರ್ಟ್ ಟ್ರಾವೆಜ್ ಬರುತ್ತೆ, ಅಂಡ್ ನಿಮಗೆ ಕಾಂಟೆನೋ ಬರುತ್ತೆ. ಇನ್ನ ಬೇಜಾನ್ ಮಾಡಲ್ಸ್ ಇದೆ ಸರ್. ಲೂಸಿಫೈರ್ ಅಲ್ಲಿ ಅದು ಕಾಂಪಿಟೇಟರ್ ಬಂದ್ಬಿಟ್ಟು ನಿಮಗೆ ಫೆರೋಶಿಯಾ ಬರುತ್ತೆ. ಇದರಲ್ಲಿ 2 ಕಲರ್ ಆಪ್ಷನ್ ಇದೆ ಫೆರೋಶಿಯಾ ಅಲ್ಲಿ. ಇದು ಕಾಂಟೆನೋದಲ್ಲಿ ಪ್ರೀಮಿಯಂ ಮಾಡಲ್ಲು. ಓಕೆನಾ. ನಿಮ್ಗೆ ಇದ್ರಲ್ಲೂ ಅಷ್ಟೇ ಒಳ್ಳೆ ಫ್ಯೂಚರ್ ಇದೆ. ಎಲ್ಲ 26T ನಿಮ್ಗೆ ಸೈಜ್ ಬೇಕಾದ್ರೆ ಸಿಗುತ್ತೆ ಸರ್. ಸೈಜ್ ಯಾವ ಸೈಜ್ ಬೇಕೋ ನಿಮ್ಗೆ ಸಿಗುತ್ತೆ. ನಿಮ್ಗೆ ಸ್ಟಾರ್ಟ್ 24 ಬೇಕಾದ್ರೆ ಸಿಗುತ್ತೆ, 26 ಸಿಗುತ್ತೆ, 27.5 ಬರುತ್ತೆ, ಅಂಡ್ 29 ಕೂಡ ಅವೈಲಬಲ್ ಇದೆ. ನಿಮಗೆ ಎಲ್ಲ ಸೇಮ್ ಪ್ರೈಸ್ ಸೇಮ್ ರೇಂಜಲ್ಲೇ ಬರುತ್ತೆ. ಅಂಡ್ ಇದು ಬಂದ್ಬಿಟ್ಟು ನಿಮಗೆ ಕಲ್ಸ್ಪೋರ್ಟ್ ಸ್ಯಾಮಿನ್ ಸ್ಟೀಲ್ ಫ್ರೇಮು. ನಿಮಗೆ ಲೂಸಿಫೈರ್ಗೂ ಇದಕ್ಕೂ ಡಿಫ್ರೆನ್ಷಿಯೇಷನ್ ಏನಂದ್ರೆ ಸರ್, ನಿಮ್ಗೆ ಇದ್ರಲ್ಲೆಲ್ಲ ಈ ತರ ಬರುತ್ತೆ, ಬರುತ್ತೆ ಡಸ್ಟ್ ತಡೆದು ನಿಮ್ಗೆ ಇದು ಇಶ್ಯೂಸ್ ಬರುತ್ತೆ. ಅಂಡ್ ಲೂಸಿಫೈರ್ ಅಲ್ಲಿ ಆ ತರ ಆಗೋ ಚಾನ್ಸ್ ಇರಲ್ಲ. ಪ್ರಾಬ್ಲಮ್ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ, ಡಸ್ಟ್ ಜಾಸ್ತಿ ಹೋಗೋದಿಲ್ಲ. ಬಿಕಾಸ್ ಎಲ್ಲೋ ಅದು ನಿಮ್ಗೆ ಓಪನ್ ಇರೋದಿಲ್ಲ. ಅಂಡ್ ನೀವು ಅದು ಮಾಡಲ್ ಹೋಗ್ತೀರಾ ಅಂದ್ರೆ ನೋಡಿ ಹೀರೋ ಸ್ಪಿರಿಟ್ ಇದೆ. ಇದರಲ್ಲಿ ನಿಮ್ಗೆ ಮೈಕ್ರೋ ಶಿಫ್ಟರ್ಸ್ ಯೂಸ್ ಮಾಡಿರ್ತಾರೆ. ವಿ ಆರ್ ನಾಟ್ ಸಜೆಸ್ಟರ್ ಮೈಕ್ರೋ ಶಿಫ್ಟರ್ಸ್. ಏನಂದ್ರೆ ಇನ್ನೊಂದ್ಸಲ ಹೇಳು. ವಿ ಆರ್ ನಾಟ್ ಸಜೆಸ್ಟರ್ ಮೈಕ್ರೋ ಶಿಫ್ಟರ್ಸ್. ಅಂಡ್ ಇದು ಬಂದ್ಬಿಟ್ಟು ನಿಮ್ಗೆ ರ್ಯಾಲೆ ಇದೆ. ಇಟ್ ಈಸ್ ದ ಪ್ರೀಮಿಯಂ ಇಂಗ್ಲೆಂಡ್ ಬ್ರ್ಯಾಂಡು. ಓಕೆನಾ. ಬ್ರಿಟನ್ ಇಂದ ಬರುತ್ತೆ ಇದು ನಿಮಗೆ ಇಂಪೋರ್ಟೆಡ್ ಸೈಕಲ್. ಅಂಡ್ ಇದ್ರಲ್ಲೂ ನಿಮಗೆ ಶಿಮಾನೋ ಆಲ್ಟೆಸ್ ಗೇರ್ ಬಾಕ್ಸ್ ಬರುತ್ತೆ, ಫ್ರಂಟ್ ಟೋರ್ನಿ ಬರುತ್ತೆ. ಅದರಲ್ಲಿ 2 ಮೈಕ್ರೋ ಶಿಫ್ಟರ್ ಸೇಮ್ ಆಲ್ಮೋಸ್ಟ್ ಎಲ್ಲ ಒಂದೇ ರೇಂಜ್ ಅಲ್ಲಿ ಬರುತ್ತೆ. ಬಟ್ ಒನ್ ಆಫ್ ದ ಬೆಸ್ಟ್ ಸೈಕಲ್ ಸರ್. ಬಟ್ ಇದನ್ನು ರಫ್ ಅಂಡ್ ಟಫ್ ಯೂಸ್ ಮಾಡ್ಬೋದು. ಇದು ರಫ್ ಅಂಡ್ ಟಫ್ ಆರಾಮಾಗಿ ಯೂಸ್ ಮಾಡ್ಬೋದು. ಇಟ್ ಈಸ್ ಎ ಪ್ರೀಮಿಯರ್ MTB ಲೈಕ್ ಲೂಸಿಫೈರ್ ತರ. ಇದನ್ನು ಎರಡರಲ್ಲಿ ಯಾವ್ದು ಚೆನ್ನಾಗಿದೆ? ಇದು ಚೆನ್ನಾಗಿದೆ. ಯಾವ್ದು ಕೊಡೋದು ಬ್ರೋ ನಿಮ್ಗೆ? ಯಾವ್ದು ಕೊಡೋದು? ಯಾವ್ದು ಬೇಕು ನಿಂಗೆ? ಇದು ಅದು ಬೇಡ. ಯಾವ್ದ್ರಲ್ಲಿ ಕಂಫರ್ಟ್ ಜಾಸ್ತಿ ಇದೆ ಬ್ರೋ? ಇದು ಇದೇನಾ? ಶೋರಾ? ಪಕ್ಕಾನಾ? ಕೊಡೋಣ. ತಗೊಳ್ಳೋಣ ಗೌತಮ್. ಶಲ್ ವಿ ಟೇಕ್ ದಿಸ್? ಓಕೆ. ತುಂಬ ಥ್ಯಾಂಕ್ಸ್ ಸರ್. ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಒಳ್ಳೆ ಸೈಕಲ್ ಕೊಟ್ಟರು ಅವನಿಗೆ. ಥ್ಯಾಂಕ್ ಯು ಲಾಟ್. ಓಕೆ ಸರ್. ನಿಮಗೂ ಈ ಥರ ಒಳ್ಳೆ ಸೈಕಲ್ ಬೇಕಂದರೆ ಬೇಗ ವಿಸಿಟ್ ಮಾಡಿ. ಬೇಜಾನ್ ಕಲೆಕ್ಷನ್ ಇದೆ. ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ಥ್ಯಾಂಕ್ ಯು. ಬೈ.